ಹಾಯ್ ಫ್ರೆಂಡ್ಸ್, ಈ ದಿನ ಪ್ಯಾಡ್ಲಾಕ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾಡ್ಲಾಕಲ್ಲಿ ಇನ್ಸೈಡಲ್ಲಿ ಏನೇನಿದೆ ಮತ್ತು ಅದೇ ಥರ ಇನ್ಸೈಡಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಅಂದರೆ ನಾವು ಲಾಕ್ ಮಾಡಿದಾಗ ಯಾವ ಥರ ವರ್ಕ್ ಆಗುತ್ತೆ, ಏನೇನಾಗುತ್ತೆ ಇನ್ಸೈಡು, ಮತ್ತು ಅನ್ಲಾಕ್ ಮಾಡಿದಾಗ ಯಾವ ಥರ ಆಗುತ್ತೆ ಇನ್ಸೈಡ್ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋನಲ್ಲಿ ಪ್ಯಾಡ್ಲಾಕ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಆ್ಯನಿಮೇಷನ್ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋದೇನೆಂದರೆ ಲಾಕ್ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಮತ್ತು ಕೀ ಹಾಕ್ಬಿಟ್ಟು ರೊಟೇಟ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಇನ್ಸೈಡ್ ಏನಾಗ್ತಿದೆ, ಯಾವ ಥರ ಆಗ್ತಿದೆ, ನಾವು ಲಾಕ್ ಮಾಡಿದಾಗ ಏನಾಗುತ್ತೆ, ಅನ್ಲಾಕ್ ಮಾಡಿದಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ನಾನು ಕೆಲವೊಂದು ವಿಡಿಯೋ ನೋಡಿ ಅದನ್ನು ನಾನು ತಿಳ್ಕೊಂಡೆ. ಆ ಒಂದು ತಿಳ್ಕೊಂಡಿದ್ದ ಒಂದು ಇನ್ಫಾರ್ಮೇಷನ್ನ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತಲೇ ಈ ಒಂದು ಆ್ಯನಿಮೇಷನ್ ವಿಡಿಯೋ ಮಾಡಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬನ್ನಿ ಹಾಗಾದರೆ ಇನ್ಸೈಡ್ ಏನೇನು ಪಾರ್ಟ್ ಇದೆ ಅಂತ ನೋಡೋಣ. ಯು ಟೈಪ್ ಇರೋದನ್ನ ಶಕಲ್ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ಲಾಚ್ ಅಂತ ಹೇಳ್ತಾರೆ. ಇದು ರೈಟ್ ಸೈಡ್ ಒಂದು ಮತ್ತು ಲೆಫ್ಟ್ ಸೈಡ್ ಒಂದು ಇರುತ್ತೆ. ಕೀನ ಲಾಕ್ ಮಾಡೋದು. ಅದಾದಮೇಲೆ ಡ್ರೈವ್ ಪಿನ್ ಅಂತ ಹೇಳ್ತಾರೆ, ಅಂದರೆ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಡ್ರೈವ್ ಪಿನ್ಸು. ಅದಾದಮೇಲೆ ಇದನ್ನು ಕೀ ಪಿನ್ಸ್ ಅಂತ ಹೇಳ್ತಾರೆ, ಅಂದರೆ ವೈಟ್ ಪಿನ್ ಕೆಳಗಡೆ ಇದೆಯಲ್ಲ ರೆಡ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನೆಲ್ಲ ಕೀ ಪಿನ್ಸ್ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ಕೀ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ಪ್ಲಗ್ ಅಂತ ಹೇಳ್ತಾರೆ, ಅಂದರೆ ಎಲ್ಲ ಈ ಪಿನ್ಸ್ ಎಲ್ಲ ಇದಾವಲ್ಲ ಸೆಂಟ್ರಲ್ಲಿ ನಾವು ಕೀ ಹಾಕ್ತೀವಲ್ಲ ಇನ್ಸೈಡು ಅದನ್ನು ಪ್ಲಗ್ ಅಂತ ಹೇಳ್ತಾರೆ. ಮತ್ತು ಇದನ್ನು ಬಾಡಿ ಅಂತ ಹೇಳ್ತಾರೆ. ಮತ್ತು ಇವುಗಳನ್ನ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಸೇರಿ ಪ್ಯಾಡ್ಲಾಕ್ ಅಸೆಂಬ್ಲಿ ಆಗಿರುತ್ತೆ. ಬನ್ನಿ ಈಗ ಇನ್ಸೈಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಈಗ ಲಾಕ್ ಕಂಡೀಷನಲ್ಲಿದೆ. ನೀವು ಅಬ್ಸರ್ವ್ ಮಾಡಿ, ಕೀ ಇನ್ಸೈಡ್ ಹೋಗ್ತಾ ಇದೆ, ಆವಾಗ ಪಿನ್ಸ್ಗಳನ್ನೆಲ್ಲ ನೋಡಿ ಯಾವ ಥರ ಮೂವ್ ಆಗಿ ಯಾವ ಥರ ಅಲೈನ್ ಆಗ್ತಿದೆ ಅಂತ. ಆ ರೆಡ್ ಪಿನ್ಸ್ಗಳನ್ನ ನೋಡಿ, ಪಿನ್ಸಿನ ಟಾಪ್ ಸರ್ಫೇಸ್ ನೋಡಿ ನೀಟಾಗಿ ಒಂದೇ ಲೈನ್ ಥರ ಅಲೈನ್ ಆಗಿದೆ, ಒಂದೇ ಲೈನ್ ಥರ ಇದೆ. ಆಗಿದ್ದಾಗ ಮಾತ್ರ ಅದು ಕೀ ರೊಟೇಟ್ ಆಗೋದು. ಅಂದರೆ ಆ ಲೈನ್ ಕರೆಕ್ಟಾಗಿರಬೇಕು ಅಂದರೆ ನಾವು ಸರಿಯಾಗಿರೋ ಕೀನ ಹಾಕಿರಬೇಕು. ನಾವೇನಾದರೂ ರಾಂಗ್ ಕೀ ಹಾಕಿದರೆ ಆ ರೆಡ್ ಪಿನ್ಸ್ ಟಾಪ್ ಸರ್ಫೇಸ್ ಇದೆಯಲ್ಲ ಅದು ಒಂದೇ ಲೈನಿಗೆ ಬರೋಲ್ಲ, ಮೇಲೆ ಕೆಳಗೆ ಬರುತ್ತೆ. ಆವಾಗ ಅದು ಕೀ ಅನ್ಲಾಕ್ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಇವಾಗ ಅನ್ಲಾಕ್ ಯಾವ ಥರ ಆಗುತ್ತೆ ಮತ್ತು ಲಾಕ್ ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡೋಣ. ನೀವೀಗ ನೋಡ್ಬೋದು ಅನ್ಲಾಕ್ ಆಗ್ತಾಯಿದೆ. ಈಗ ಅನ್ಲಾಕ್ ಆದಾಗ ಏನೇನೆಲ್ಲ ಆಗ್ತಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಕೀ ರೊಟೇಟ್ ಆಯಿತು, ಕೀ ಜೊತೆ ಪ್ಲಗ್ ಮತ್ತು ರೆಡ್ ಕಲರ್ ಪಿನ್ಸ್ ಇದ್ದಾವಲ್ಲ ಅದು ಕೂಡ ರೊಟೇಟ್ ಆಯಿತು. ಅದ್ರ ಜೊತೆ ಈ ಲಾಚಸ್ ಅಂತ ಹೇಳ್ತೀವಲ್ಲ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಎರಡು ಲಾಚ್ ಇದ್ದಾವಲ್ಲ, ಅಂದರೆ ಈಗ ನೀವೀಗ ನೋಡಬೇಕಾದ್ರೆ ಈ ವಿವಲ್ಲಿ ಟಾಪು ಮತ್ತು ಬಾಟಮು ಈ ಲಾಚಸ್ಸು ಕಂಪ್ರೆಸ್ ಆಯಿತು. ಆ ಶಕಲ್ ಏನಾಯಿತು ಹೊರಗೆ ಬಂತು, ಅಂದರೆ ಲಾಕ್ ಅನ್ಲಾಕ್ ಆಗಿದೆ ಅಂತ ಅರ್ಥ. ಇವಾಗ ಲಾಕ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಅದು ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗಿಬಿಡುತ್ತೆ. ಬನ್ನಿ ಅದು ಯಾವ ಥರ ಆಗುತ್ತೆ ಅನ್ನೋದು ನೋಡೋಣ. ಕೀ ಈ ಥರ ರೊಟೇಟ್ ಮಾಡಿ ಹೊರಗೆ ತೆಗೆದಾಗ ಆ ಪಿನ್ಸ್ ಎಲ್ಲ ಫಸ್ಟ್ ಯಾವ ಥರ ಒಂದು ಯಾವ ಪೊಸಿಷನಲ್ಲಿತ್ತು ಆ ಪೊಸಿಷನ್ಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅದೇ ರೀತಿ ಈ ಲಾಚ್ ನೋಡಿ, ಮೇಲ್ ಲಾಚ್ ಇರೋದು ಟಾಪ್ ಸೈಡ್ ಇಲ್ಲೋ ಲಾಚು ಸ್ವಲ್ಪ ಮೇಲೆ ಮೂವ್ ಆಯಿತು, ಅಂದರೆ ಓಮ್ ಪೊಸಿಷನ್ ಫಸ್ಟ್ ಯಾವ ಪೊಸಿಷನ್ ಇತ್ತು ಆ ಪೊಸಿಷನ್ಗೆ ಹೋಯಿತು. ಬಟ್ ಬಾಟಮ್ ಸೈಡ್ ಇರೋದು ಆ ಒಂದು ಶಕಲ್ಗೆ ಟಚ್ ಆಗಿ ಅಲ್ಲೇ ನಿಂತಿದೆ. ಅದು ಸ್ಪ್ರಿಂಗ್ ಟೆನ್ಷನಿಂದ ಟಚ್ ಆಗಿ ಅಲ್ಲೇ ನಿಂತಿದೆ. ಅದು ನಾವು ಯಾವಾಗ ಶಕಲ್ನ ಪ್ರೆಸ್ ಮಾಡ್ತೀವಲ್ಲ, ಅಂದರೆ ಲಾಕ್ ಮಾಡ್ತೀವಲ್ಲ, ಆವಾಗ ಈ ಬಾಟಮ್ ಲಾಚ್ ಏನಾಗುತ್ತೆ, ಈ ಶಕಲ್ನಲ್ಲಿ ಒಂದು ನಾಚ್ ಥರ ಇದೆ, ಒಂದು ಗ್ರೂ ಥರ ಇದೆಯಲ್ಲ ಆ ಗ್ರೂಗೆ ಬಂದ್ಬಿಟ್ಟು ಲಾಕ್ ಆಗುತ್ತೆ. ನೀವು ಈ ಆ್ಯಂಗಲಿಂದ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಆ ನಾಚಸ್ ನೋಡಿ ಯಾವ ಥರ ಮೂವ್ ಆಗ್ತಿದೆ ಅಂತ.
ನೀವು ಇವಾಗ ಅಬ್ಸರ್ವ್ ಮಾಡ್ಬೋದು ಕರೆಕ್ಟ್ ಕೀ ಇನ್ಸರ್ಟ್ ಆಗ್ತಾ ಇದೆ. ಇನ್ಸರ್ಟ್ ಆಗ್ತಿರ್ಬೇಕಾದ್ರೆ ಆ ಪಿನ್ಸ್ಗಳನ್ನ ನೋಡಿ ನೀಟಾಗಿ ಅಲೈನ್ ಆಗಿದೆ, ಮತ್ತು ಆ ಗ್ರೀನ್ ಕಲರ್ ಲೈನ್ ಕಾಣಿಸ್ತಿದೆಯಲ್ಲ ಅದನ್ನು ಶೇರ್ ಲೈನ್ ಅಂತ ಹೇಳ್ತಾರೆ. ನಾವು ಕರೆಕ್ಟ್ ಕೀ ಹಾಕಿದಾಗ ಇನ್ಸೈಡು ಈ ಥರ ನೀಟಾಗಿ ಒಂದೇ ಲೈನ್ಗೆ ಅಲೈನ್ ಆಗಿರುತ್ತೆ ಪಿನ್ಸ್ಗಳು, ಆವಾಗಲೇ ಅದು ಕೀ ಅನ್ಲಾಕ್ ಆಗೋದು. ಈಗ ನೋಡ್ಬೋದು ನೀವು, ಈಗ ರಾಂಗ್ ಕೀ ಎಂಟ್ರಿ ಆಗ್ತಾ ಇದೆ. ಅದು ಎಂಟ್ರಿ ಆಗಬೇಕಾದ್ರೆ ನೋಡಿ ಆ ಪಿನ್ಸ್ಗಳೆಲ್ಲ ನೀಟಾಗಿ ಅಲೈನ್ ಆಗಿರಲ್ಲ. ನೀವು ನೋಡ್ತಾ ಇರ್ಬೋದು ಆ ಗ್ರೀನ್ ಕಲರ್ ನೋಡಿ, ಒಂದು ಸೆಂಟ್ರ್ ಪಿನ್ ನೋಡಿ ರೆಡ್ ಪಿನ್ನು ಒಂದು ಸ್ವಲ್ಪ ಶೇರ್ ಲೈನ್ಗಿನ್ನ ಮೇಲೆ ಇದೆ, ಮತ್ತು ಇದು ರೈಟ್ ಸೈಡದು ಒಂದು ಸ್ವಲ್ಪ ಕೆಳಗಿದೆ. ಈ ಥರ ಎಲ್ಲ ಇರುತ್ತೆ ರಾಂಗ್ ಕೀ ಹಾಕಿದ್ರೆ, ಆವಾಗ ಕೀ ಅದು ಅನ್ಲಾಕ್ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಪ್ಯಾಡ್ಲಾಕ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಅದರ ಶೇರ್ ಮಾಡಿ.